ಅನ್ಬುಕುಮಾರ್ ಅವರು ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅವರು ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ ಅಂತೇಳಿ ಅವರ ಒಂದು ಬೈಟ್ ನೀವು ಕೇಳಿಸ್ಕೊಂಡು ಬನ್ನಿ, ಆನಂತರ ಡಿಬೇಟ್ ಸ್ಟಾರ್ಟ್ ಮಾಡ್ತೀನಿ. ಚುನಾವಣಾ ಆಯೋಗದ ಆದೇಶದಂತೆ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. 8 ಆಗಸ್ಟ್ಗೆ ಎನಿಮಿನೇಷನ್ ಫೇಸ್ ಮುಕ್ತಾಯಗೊಳ್ಳಲಿದೆ. ಈಗ ನಾವು 5,54,32,314 ಮತದಾರರು ಯಾರು 16/6/2026 ಮತದಾರ ಪಟ್ಟಿಯಲ್ಲಿ ಹೆಸರಿತ್ತು ಅವರೆಲ್ಲರಿಗೂ ಎನಿಮಿನೇಷನ್ ಫಾರ್ಮ್ ಪ್ರಿಂಟ್ ಮಾಡಿ ಮನೆ ಮನೆಗೆ ವಿತರಣೆ ಮಾಡುವ ಕಾರ್ಯ, ಆಮೇಲೆ ಅವರಿಂದ ಫಾರ್ಮ್ ತುಂಬಿ ವಾಪಸ್ ತೊಗೊಂಡು ಅದನ್ನು ಡಿಜಿಟೈಸ್ ಮಾಡೋ ಕಾರ್ಯವನ್ನು ನಡೆಸ್ತಾ ಇದ್ದೀವಿ. ಅದರ ಪ್ರಕಾರ ಇವತ್ತುವರೆಗೂ 99.96% ಪ್ರಗತಿಯಾಗಿದೆ. 5,54,32,314 ಫಾರ್ಮಲ್ಲಿ ಈಗಾಗಲೇ 5,53,93,875 ಫಾರ್ಮ್ ಐದರ್ ಡಿಜಿಟೈಸ್ಡ್ ಆರ್ ಮಾರ್ಕ್ಡ್ ಎಸ್ ASDDO. ಇನ್ನೂ ನಮಗೆ ಬಾಕಿ ಇರುವುದು 22,977 ಫಾರ್ಮ್ ಮಾತ್ರ ಇವತ್ತಿನ ದಿನಕ್ಕೆ ನಮ್ಮ ಹತ್ರ ಜನರ ಹತ್ರ ಬಾಕಿ ಇದೆ. ಮತ್ತು ಈ 99.96%ಅಲ್ಲಿ 79.93% 4,43,04,632 ಮತದಾರರು ಎನಿಮಿನೇಷನ್ ಫಾರ್ಮನ್ನು ಸೈನ್ ಮಾಡಿ ಅವ್ರದ್ದು ಮಾಹಿತಿಯನ್ನು ಲಭ್ಯವಿರೋ ಮಾಹಿತಿಯನ್ನು ತುಂಬಿ ಕೊಟ್ಟಿದ್ದಾರೆ ನಮಗೆ. ಅವ್ರ ಹೆಸರು ಪೂರ ಡ್ರಾಫ್ಟ್ ರೋಲಲ್ಲಿ ಬರ್ತದೆ. ಮತ್ತು 1,11,04,705 ಮತದಾರರು ಅರೌಂಡ್ 20.03% ಮತದಾರರು ASDDO ಲಿಸ್ಟಲ್ಲಿ ಬಂದಿದ್ದಾರೆ. ಹಂಗಂದರೆ ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆಡ್ ಆರ್ ಅದರ್ಸ್ ಆ ಲಿಸ್ಟಲ್ಲಿ ಬಂದಿದ್ದಾರೆ. ಅದು ಬ್ರೇಕಪ್ ತಗೊಳ್ಳುವಾಗ ಆಬ್ಸೆಂಟ್ ಲಿಸ್ಟಲ್ಲಿ ಇರೋರು 14,30,12 ಶಿಫ್ಟೆಡ್ ಆಗಿರೋರು 66,64,943, ಡೆತ್ ಮರಣ ಹೊಂದಿರೋರು 16,30,872, ಆಲ್ರೆಡಿ ಎನ್ರೋಲ್ಡ್ ಡೂಪ್ಲಿಕೇಟ್ 6,89,904, ಅದರ್ಸ್ ಮೋಸ್ಟ್ಲಿ ರೆಫ್ಯೂಸ್ ಟು ಸೈನ್ 4,88,974. ಇದು ಒಟ್ಟಾರೆ 1,11,04,705 ಮತದಾರರಾಗಿರ್ತಾರೆ. 20.03% ಇವತ್ತಕ್ಕೆ. ಇನ್ನು ನಮ್ಮ ಹತ್ರ ಉಳಿದಿರುವುದು 22,977 ಮತದಾರರ ಎನಿಮಿನೇಷನ್ ಫಾರ್ಮ್ ಮಾತ್ರ ಐದರ್ ಮತದಾರರಲ್ಲೋ ಅಥವಾ BLOಗಳ ಹತ್ರ ಉಳಿದಿರ್ತದೆ. ಮೋಸ್ಟ್ಲಿ ಅದು ಇವತ್ತು ನಾಳೆ ಒಳಗೆ 100% ಕರ್ನಾಟಕ ರಾಜ್ಯ ರೀಚ್ ಆಗ್ತದೆ. ಅವರಿದ್ದಾರೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ದರ್ಶನ್ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ದರ್ಶನ್ ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ಮಹೇಶ್ ಗೌಡ್ರು ಇದ್ದಾರೆ, JDSನ ವಕ್ತಾರರು. ಸ್ವಾಗತ ಮಹೇಶ್ ಗೌಡ್ರು ತಮಗೆ ಒಂದು ಡಿಬೇಟ್ಗೆ. ಬಸವರಾಜ್ ಧಾರವಾಡ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ಬಸವರಾಜ್ ಅವರು ತಮಗೆ ಒಂದು ಡಿಬೇಟ್ಗೆ. ಕೆ ಮಥಾ ಇದ್ದಾರೆ, ನಿವೃತ್ತ KS ಅಧಿಕಾರಿ, ತುಂಬ ದಕ್ಷತೆಯಿಂದ ಕೆಲಸ ಮಾಡಿದಂಥ ಅಧಿಕಾರಿ ನಮ್ಮೊಂದಿಗೆ ಇದ್ದಾರೆ ಅವರು ಕೂಡ. ಮಥಾ ಸರ್, ಸ್ವಾಗತ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ನಮಸ್ಕಾರ. ನಾನು ಮಾತಾಡ್ತೀನಿ. ಮೊದಲಿಗೆ ನಾನು ಇಲ್ಲಿ ಫಸ್ಟ್ ಕ್ವಶನ್ ನಂದು ದರ್ಶನ ಕೇಳಿಬಿಡ್ತೀನಿ. ದರ್ಶನ್, ಏನು ಅನಿಸ್ತು ನಿಮಗೆ? 1,11,00,000 ಮತದಾರರು ಚೇಂಜ್, 1,11,00,000 ಚಿಲ್ಲರೆ ಅಂತ ಮತದಾರರು ಇಲ್ಲ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಅನ್ಬುಕುಮಾರ್ ಅವರು ಕೂಡ ಮುಖ್ಯ ಚುನಾವಣಾಧಿಕಾರಿಗಳಿಗೆ ಮಾತಾಡಿದ್ದು ತಾವು ಕೇಳಿಸ್ಕೊಂಡಿದ್ದೀರಿ. ಏನಿಸ್ತು SIR ಟೋಟಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? 5,54,32,314 ಫಾರ್ಮ್ ನಾವು ಕೊಟ್ಟಿದ್ದೀವಿ, ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ದೀವಿ. 4,43,04,632 ಅರ್ಜಿಗಳು ಡಿಜಿಟಲೈಸ್ ಆದವು ಎಂಬಲ್ಲಿಗೆ 1,11,00,000 ಬರಲಿಲ್ಲ ನಮಗೆ ಅಂತ ಬಂದಾಗ, ಅದರಲ್ಲಿ ನಾನಾಗಲೇ ಹೇಳ್ತಿದ್ದೆ ASDDO ಅಂಥೇಳಿ, ಒಂದು ಆಬ್ಸೆಂಟು, ಶಿಫ್ಟೆಡ್ಡು, ಡೆಡ್ಡು, ಡೂಪ್ಲಿಕೇಟು ಅಥವಾ ಅದರ್ ಅಂಥೇಳಿ. ನಿಮ್ಗೇನು ಅನಿಸ್ತು ಅಂತ ಸರ್, ಇವಾಗ ಈ ಒಂದು ಏನು SIR ಮಾಡ್ತಾ ಇರ್ತಕ್ಕಂಥ ಅವ್ರು ಮೋಟೋ ಇಟ್ಕೊಂಡ್ಬಂದಿದ್ದು ಬಾಂಗ್ಲಾ ವಲಸಿಗರು ಈ ದೇಶದ ತುಂಬೆಲ್ಲ ಇದ್ದಾರೆ, ಅವ್ರನ್ನ ಹೊರಗಡೆ ಕಳಿಸ್ತಾ ಇದ್ದೀವಿ ಅನ್ನುವಂಥದ್ದೇ ಮೇಜರ್ ಆಗಿ ಅವ್ರು ಹೇಳ್ತಾ ಇದ್ದಿದ್ದು. ಅದಾದಮೇಲೆ ಇವರು SIR ಪ್ರಕ್ರಿಯೆ ಮಾಡಬೇಕಾದ್ರೆ ಅದ್ರ ಮೇಲೇ ಆರೋಪ ಇಡೀ ದೇಶದಲ್ಲಿ ಒಂದು ಆಳುವ ಪಕ್ಷ ಅಂದರೆ BJP ಪಕ್ಷದವರು ಮತ್ತು JDS ಪಕ್ಷದವರು ಅವರೇ ಚುನಾವಣಾ ಆಯೋಗಕ್ಕೆ ಹೋಗಿ ಹೇಳಿದರು, ಇಲ್ಲಿ ದೊಡ್ಡ ಅಕ್ರಮ ನಡೀತಾ ಇದೆ, ಹೊಂಚಾಗ್ತಾ ಇದೆ ಅಂತ. ಕುಮಾರಸ್ವಾಮಿಯವರು ಮತ್ತು BJP ಅವರೆಲ್ಲ ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕಕ್ಕೆ ಹೋಗಿ ದೂರನ್ನು ಕೊಡುವಂಥ ಕೆಲಸ ಮಾಡಿದರು. ಅಮಿತ್ ಶಾಗೂ ದೂರನ್ನು ಕೊಟ್ಟಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದರು. ನಾವು ಮೊದಲಿಂದನೂ ಹೇಳ್ತಾ ಇದ್ವಿ, ಬೇರೆ ರಾಜ್ಯಗಳನ್ನ ನಾವು ನೋಡ್ತಾ ಬಂದಾಗ ಹಲವು ಚುನಾವಣೆಗಳಾದಾಗ ಈ ಒಂದು SIR ಪ್ರಕ್ರಿಯೆಯೇ ದೊಡ್ಡ ಒಂದು ಮೋಸ ಆಗ್ತಾ ಇದೆ, ಮತದಾರರು ಬದುಕಿದ್ದವನು ಸಾಯ್ತಾ ಇದ್ದಾನೆ, ಸತ್ತವನು ಬದುಕ್ತಾ ಇದ್ದಾನೆ, ಅಥವಾ ಅವ್ನು ಏನಾಗಿ